ನಮಸ್ಕಾರ. ಇವತ್ತೊಂದು ಕಡೆ ರಾಜ್ಯಾದ್ಯಂತ SSLC ಫಲಿತಾಂಶ ಪ್ರಕಟವಾಗಿದೆ. ಒಂದಷ್ಟು ಜನ ಭಾರಿ ಖುಷಿಯಾಗಿದ್ದಾರೆ, ಒಳ್ಳೊಳ್ಳೆ ಮಾರ್ಕ್ಸ್ ಗಳನ್ನ ತಗೊಂಡಿದ್ದಾರೆ. ಅದರಲ್ಲೂ ಕೂಡ ದಾಖಲೆ ಮಟ್ಟದ ರಿಸಲ್ಟ್ ಈ ಬಾರಿ ನಮ್ಮಲ್ಲಿ ಬಂದಿರೋದು. ಆದ್ರೆ ಈ ಖುಷಿಯ ಸಂಭ್ರಮದ ನಡುವೆಯೇ ಒಂದು ಬೇಜಾರಿನ ಸುದ್ದಿ ಕೂಡ ಕ್ರಿಯೇಟ್ ಆಗ್ಬಿಟ್ಟಿದೆ. ಏನಪ್ಪಾ ಅಂತ ಹೇಳಿದ್ರೆ, ಕೋಲಾರದಲ್ಲಿ SSLC ಪಾಸ್ ಆದಂತಹ ಸಂಭ್ರಮಕ್ಕೆ ಓರ್ವ ಯುವಕ ಬಾವಿಗೆ ಹಾರಿದ್ದಾನೆ, ವಾಪಸ್ ಮೇಲ್ ಬಂದಿಲ್ಲ. ಸೊ ಕೆಲವೊಮ್ಮೆ ಏನಾಗುತ್ತೆ, ಈಗಾಗಲೇ ಏಜು ಬಾರದೆ ಹಲವಾರು ಮಕ್ಕಳುಗಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಒಂದ್ ಕಡೆ ಬೇಸಿಗೆ ಅಂತ ಹೇಳಿ ನದಿಗೋ ಕೆರೆಗೋ ಇಳಿತಾ ಇರುವಂತ ಸಂದರ್ಭದಲ್ಲಿ ವಾಪಸ್ ಮೇಲ್ ಬರ್ತಾ ಇಲ್ಲ. ಆದ್ರೆ ಈ ಯುವಕ SSLC ಪಾಸ್ ಆಗಿದ್ದೀನಿ ಅಂತ ಹೇಳಿ ಹುಡುಗರ ಜೊತೆ ಖುಷಿಗೆ ಬಾವಿಗಾರಿದ್ದಾನೆ. ಆದ್ರೆ ಆತ ಮೇಲ್ ಬಂದೇ ಇಲ್ಲ. ಒಂದ್ ಕಡೆ ಆತ ಪಾಸ್ ಆಗಿದ್ದಾನೆ ಅಂತ ಸಂಭ್ರಮದಲ್ಲಿ ಇದ್ದಂತಹ ಮನೆಯವ್ರಿಗೂ ಕೂಡ ಇದು ಶಾಕಿಂಗ್ ನ್ಯೂಸ್. ಇದರ ಜೊತೆಗೆ ಇಡೀ ಗ್ರಾಮವೇ ಇದೀಗ ಶೋಕದಲ್ಲಿ ಮುಳುಗ್ಬಿಟ್ಟಿದೆ. ಈಗ ನಾವ್ ಇತ್ತೀಚೆಗೆ ನೋಡ್ತಾ ಇರುವಂತಹ ಪ್ರಕರಣಗಳಲ್ಲಿ ಅದರಲ್ಲೂ ಕೂಡ ಈ ರೀತಿಯಾಗಿ ಬಾವಿಗೋ ನದಿಗೋ ಕೆರೆಗೋ ಇಳಿದಂತಹ ಜನರು ಮೇಲ್ ವಾಪಸ್ ಬರ್ತಾ ಇಲ್ಲ. ಅಷ್ಟರ ಮಟ್ಟಿಗಿದೆ ಪರಿಸ್ಥಿತಿ. ಸೊ ಹಾಗಾಗಿ ಯಾವುದೇ ಪೋಷಕರು ತಮ್ಮ ಮಕ್ಕಳು ಎಲ್ಲಿ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ಅನ್ನೋದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಒಳಿತು.